ಇದೀಗ ಪ್ರತ್ಯಕ್ಷದರ್ಶಿ ನೀವು ವಿವೇಕ್ ಅವರೇ, ಯಾಕಂದ್ರೆ ಆ ಟೈಮಲ್ಲಿ ಈಗ ಒಂದಿಷ್ಟು ಶಿವಲಿಂಗೇಗೌಡರು ಹೇಳ್ತಾರೆ ಅಲ್ಲಿ ನಾನ್ ಮಾತ್ರ ಮಾತಾಡಿಲ್ಲ, ಬಿಜೆಪಿ ಅವರು ಕೂಡ ಮಾತನಾಡ್ತಾ ಇದ್ರು, ಆದ್ರೆ ನಾನ್ ಮಾತಾಡಿದ್ ಮಾತ್ರ ಹೈಲೈಟ್ ಆಯ್ತು ಅಂತ. ನೀವು ಪ್ರತ್ಯಕ್ಷದರ್ಶಿಯಲ್ಲಿ ಸೊ ಏನೆಲ್ಲ ಸಿಚುವೇಶನ್ ಆಯ್ತು ಹೆಂಗೆ ಅಂತ? ಮೊದಲಿಗೆ ಯಾವುದೇ ಒಂದು ಸದನ ನಡೆಯೋದು ಜನರಗಳ ಸಮಸ್ಯೆಯನ್ನ ಚರ್ಚೆ ಮಾಡೋದಕ್ಕೆ. ಆದ್ರೆ ಯಾಕೋ ಒಂದ್ ಕಡೆ ನಮ್ಮ ರಾಜ್ಯದಲ್ಲಿ ಈ ಸದನ ಪದೇ ಪದೇ ನಾವು ನೋಡ್ತಾ ಇದೀವಿ, ಹಿಂದಿನಿಂದ ಕೂಡ ಅಷ್ಟೇ, ವಿಪಕ್ಷದಲ್ಲಿ ಯಾರಿರ್ತಾರೆ ಅವ್ರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಾಗಿರ್ಬೋದು. ಈಗ ಇದೇ ವಿಚಾರದಲ್ಲಿ ನೋಡ್ತಾ ಹೋಗೋಣ, ಮನ್ರೇಗಾ ವಿಚಾರಕ್ಕೆ ಅಂತ ನಡೆದಿತ್ತಂತ ಈ ಅಧಿವೇಶನ, ವಿಶೇಷವಾಗಿ ಮನ್ರೇಗಾ ಹಾಗೂ ಜಿ ಬಿಲ್ಗೆ ಚರ್ಚೆ ಮಾಡ್ಬೇಕು ಅಂತ. ಆದ್ರೆ ಕೊನೆ 2 ದಿನ ಮಾತ್ರ ಅದಕ್ಕೆ ಅವಕಾಶ ಸಿಗುತ್ತೆ. ಮೊದಲಿನಿಂದ ಚರ್ಚೆ ಮಾಡೋದಕ್ಕಾಗಲ್ಲ, ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗ್ಬೇಕಿರುತ್ತೆ. ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಮುಂದುವರ್ಕೊಂಡ್ ಬರುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಮಾತನಾಡ್ಬೇಕಾದ್ರೆ ಶಿವಲಿಂಗೇಗೌಡರು ಮನ್ರೇಗಾ ವಿಚಾರಕ್ಕೆ ಮಾತನಾಡುವಂತ ಸಂದರ್ಭದಲ್ಲಿ ಅವರಿಗೆ ಮಾತನಾಡೋದಕ್ಕೆ ಕೊಡಲ್ಲ. ಬಿಜೆಪಿಯವರು ನೇರವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ. ಅವರಿಗೆ ಕಾಲು ಎಳಿತಕ್ಕಂತ ಕೆಲಸವನ್ನು ಕೂಡ ಬಿಜೆಪಿಯವರು ಶಾಸಕರು ಕೆಲವೊಂದಿಷ್ಟು ಜನ ಮಾಡ್ತಾರೆ. ಆದ್ರೆ ಅದನ್ನ ತಡಿಬೇಕಿತ್ತು, ಅಲ್ಲೇ ಸ್ಪೀಕರ್ ಅವರು ಅವ್ರನ್ನ ಮಾತನಾಡೋದಕ್ಕೆ ಬಿಡ್ಬೇಕಿತ್ತು. ಅದನ್ನೂ ಕೂಡ ಮಾಡ್ಲಿಲ್ಲ. ಒಂದ್ ಕಡೆ ಸ್ಪೀಕರು, ಇನ್ನೊಂದು ಕಡೆ ಶಿವಲಿಂಗೇಗೌಡರು ನೇರವಾಗಿ ಆರೋಪ ಮಾಡದಂತ ಸಂದರ್ಭದಲ್ಲೂ ಕೂಡ ಅದೇ ಟೈಮ್ ನಲ್ಲೂ ಕೂಡ ಸೈಲೆಂಟ್ ಆಗಿರ್ತಾರೆ. ಜೊತೆಗೆ ಇನ್ನೊಂದು ಸಲಗಾರಾದಂತ ಶಾಸಕರು ಅವರ ವಿರುದ್ಧವೂ ಕೂಡ ಅಷ್ಟೇ, ಅವರ ಹೆಂಡತಿಯ ವಿರುದ್ಧ ಒಂದಿಷ್ಟು ಹೇಳಿಕೆಗಳನ್ನ ನೇರವಾಗಿ ಅಲ್ಲೇ ಕೊಡ್ತಾರೆ. ಸದನದೊಳಗೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಬಳಕೆ ಮಾಡ್ತಾರೆ. ಆ ಸಂದರ್ಭದಲ್ಲೇ ಅಲ್ಲಿ ಸಭಾಧ್ಯಕ್ಷರು ಯಾರಿದ್ರು ಅದನ್ನೆಲ್ಲ ನಿಲ್ಸುವಂತ ಕೆಲಸಕ್ಕೆ ಮುಂದಾಗ್ಬೇಕಿತ್ತು, ನಿಲ್ಸೋದಿಲ್ಲ. ಇದಾದ ಬಳಿಕ ಈಗೇನು ಇರುವಂತ ವಿಚಾರ ಏನಂದ್ರೆ, ಸರ್ ನಾನು ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಈಗ ಕಡತದಿಂದ ತೆಗ್ದಾಕ್ತಿವಿ ಅಂತ ಹೇಳ್ತಾರೆ. ಈಗ ಪಬ್ಲಿಕ್ ಡೊಮೈನ್ಗೆ ಶಿವಲಿಂಗೇಗೌಡರು ವಿಡಿಯೋ ಹೋಗ್ಬಿಟ್ಟಿದೆ ಆಲ್ರೆಡಿ. ಪಬ್ಲಿಕ್ ಡೊಮೈನ್ ಇಂದ ಏನಾದ್ರೂ ತೆಗಿಯೋದಕ್ಕೆ ಸಾಧ್ಯನಾ? ಈಗ ಕಡತದಿಂದ ಮಾತ್ರ ತೆಗಿತಾರೆ. ಈಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಂತದಲ್ಲ ಅಲ್ಲೇ ತೆಗೆದಿದ್ರೆ ಎಲ್ಲೂ ಹೊರಗಡೆ ಬರ್ತಿರ್ಲಿಲ್ಲ. ಅದು ಈಗ ನಿಮ್ಮ ಲೈವ್ ಟಿ ವಿ ಇರೋದ್ರಿಂದ ಎಲ್ಲ ಬಂದೇ ಬರುತ್ತೆ. ಬಟ್ ಅದು ಸದಸ್ಯರ ಘನತೆಗೆ ತಕ್ಕ ರೀತಿ ನಡ್ಕೊಂಡಿಲ್ಲ. ಅವ್ರು ಮಾತಾಡಿದ ಅಂಥ ಕೆಟ್ಟ ಪದಗಳು ಒಬ್ಬ ಶಾಸಕರಾಗಿ ಬಳಸೋಂಥದ್ದು ಅಲ್ಲ. ಅದರಿಂದ ಕೂಡಲೇ ಕ್ರಮ ತಗೋಬೇಕಾಯಿತು. ಪಕ್ಷ ಯಾವುದಾದ್ರು ಇಟ್ಕೊಳ್ಳಿ, ಇವ್ರ ಪಾರ್ಟಿಲಿ ಮಾಡಿ ನೆನ್ನೆ ನಡೆದ ಘಟನೆಯಲ್ಲಿ ಶಿವಲಿಂಗೇಗೌಡರು ಬಳಸಿದಂಥ ಪದಗಳು ಮತ್ತು ಸದನದಲ್ಲಿ ಇಲ್ಲದೇ ಇರೋ ನಿನ್ನ ಹೆಂಡ್ತಿಗೆ ತಹಸೀಲ್ದಾರ್ ದುಡ್ಡು ಮಾಡ್ತಿದ್ಯಾ ಅಂತ ಏನು ಇದೆಲ್ಲ, ಅದು ಭಾಳ ದೊಡ್ಡ ತಪ್ಪು. ನೇರವಾಗಿ ಹೇಳ್ತಾರೆ, ನಿನ್ನ ಹೆಂಡ್ತಿ ತಹಸೀಲ್ದಾರಾಗೆ ಅದೇನೋ ನಾನು ಸರಿಯಾಗಿ ನೋಡಿಲ್ಲ, ದುಡ್ಡು ಹೊಡಿತಿದ್ಯಾ ಅಂತ ಏನೋ ಹೇಳ್ತಾರೆ. ಇಟ್ ಈಸ್ ಹೈಲಿ ಇರ್ರೆಗ್ಯುಲರ್, ಅಬ್ಜೆಕ್ಷಬಲ್. ಸ್ಪೀಕರ್ ಶುಡ್ ಹ್ಯಾವ್ ಟೇಕನ್ ಆ್ಯಕ್ಷನ್ ಇಮಿಡಿಯೇಟ್ಲಿ. ಸದನದ ಇದ್ದವ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಸರಿ ಇಲ್ಲ. ಮೇಕಿಂಗ್ ಅಲಿಗೇಷನ್ಸ್ ಇಟ್ ಇಸ್ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಡೆಮಾಕ್ರಸಿ ಅನ್ನೋದನ್ನು ಅವರು ತಿಳ್ಕೊಬೇಕಾಯ್ತು. ಅಂದರೆ ಆ ಟೈಮಲ್ಲೂ ಒಂದು ಮಾತನ್ನ ಆಡಲ್ಲ, ಸುಮ್ಮನೆ ಕೂತಿರ್ತಾರೆ. ಆವಾಗ ಅಂಥ ಸಂದರ್ಭದಲ್ಲಿ ಪಾತ್ರ ಯಾರ್ದಿರುತ್ತೆ, ಕಾರ್ಯದರ್ಶಿಯವರು ಮೇಲೆ ಹೋಗಿ ಇದು ಈ ಥರ ಆಗಿದೆ ಅಂತ ಅವ್ರಿಗೆ ಅಲ್ಲೇ ಗೈಡ್ ಮಾಡಿ, ಇಲ್ಲಾಂದ್ರೆ ಒಂದು ಚೀಟಿ ಬರೆದು ಕಳಿಸ್ಬೇಕು. ಎರಡೂ ನೋಡಿದೆ ನಾನು, ಎರಡೂ ಆಗಿಲ್ಲ. ಅದಕ್ಕೋಸ್ಕರ ಸಭಾಧ್ಯಕ್ಷರಾದವರು ಯಂಗ್ಸ್ಟರ್ಸ್ ಇರಬಾರ್ದು, ಅನುಭವ ಇರಬೇಕು, ಪ್ರೆಸಿಡೆನ್ಸ್ ಓದಿರಬೇಕು, ರೂಲಿಂಗ್ಸ್ ಓದಿರಬೇಕು, ಸಂವಿಧಾನ ಓದಿರಬೇಕು. ಕೇಂದ್ರ ಸರ್ಕಾರನ ಅವರೇನಾದರೂ ಅವಹೇಳನ ಮಾಡದೆ, ಟೀಕೆ ಮಾಡದೆ ಮಾಡ್ಬೋದು ಅನ್ನೋದು ಅನುದಾನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆನೇ ರೂಲಿಂಗ್ಸ್ ಇದೆ. ಕಾಂಗ್ರೆಸ್ ಪಾರ್ಟಿಲಿ ಇದ್ದವರೇ ಇಲ್ಲಿ ರೂಲಿಂಗ್ಸ್ ಇದ್ದಾವೆ, ಬೇಕಾದಷ್ಟು ನಮ್ಮ ಮುಂದೆ ಇದೆ, ಒಂದೆಲ್ಲ 10 ರೂಲಿಂಗ್ ಇದೆ. ಅದನ್ನು ಅವ್ರು ಓದಿರಲ್ಲ, ತಿಳ್ಕೊಂಡಿರಲ್ಲ, ಅವ್ರ ಗಮನಕ್ಕಾದರೂ ತರಬೇಕು. ಸೊ ಆ ಪೀಠಕ್ಕೆ ಚ್ಯುತಿ ಬಂದಾಗುತ್ತೆ. ಸೊ ಹೀ ಶುಡ್ ಹ್ಯಾವ್ ಟೇಕನ್ ಇಮಿಡಿಯೇಟ್ಲಿ ಆ್ಯಕ್ಷನ್, ಡ್ರಾಸ್ಟಿಕ್ ಆ್ಯಕ್ಷನ್. ಹಿಂದೆ ನಾವು ನೋಡಿ ಘಟಾನುಘಟಿಗಳು, ಇಂಥದ್ದು ವಾಟಾಳನಾಗರಾಜು, ಕೋಣಂದೂರು ಲಿಂಗಪ್ಪ ಇರ್ಬೋದು, ಗೋಪಾಲ್ ಗೌಡರು, ಶಾಂತವೀರಿ ಎಲ್ಲ ಮಾಡಿದ್ದಾರೆ. ಈ ಥರ ಪದಗಳು ಯಾರೂ ಬರೆಸಿಲ್ಲ. ಈ ರೀತಿಯಾಗಿ ಕೆಟ್ಟದ ಎಲ್ಲೋ ಗ್ರಾಮ ಪಂಚಾಯತಿನಲ್ಲೋ ರಸ್ತೆನಲ್ಲಿ ಮಾತಾಡೋ ರೀತಿ ಮಾತಾಡೋದು ತುಂಬ ಕೆಟ್ಟ ಸಂಪ್ರದಾಯ. ಐ ಥಿಂಕ್ ದೇರ್ ಆಲ್ ಅನ್ಫಿಟ್ ಟು ಬಿ ಲೆಜಿಸ್ಲೇಟರ್ಸ್, ಹೂಎವರ್ ಇಟ್ ಮೇ ಬಿ. ಲೋಕಲ್ ಜಗಳ ನೋಡಿದಂಗೆ ರಸ್ತೆ ಬದಿಯಲ್ಲಿ ಅಥವಾ ಪಂಚಾಯತಿ ಕಟ್ಟೆಯಲ್ಲಿ ಮಾತಾಡೋ ರೀತಿ ಮಾತಾಡ್ತಾರೆ. ಅದನ್ನು ತಡಿಬೇಕಾದ ಕೆಲಸ ಸಭಾಧ್ಯಕ್ಷರು. ಸಹನೆ ತಾಳ್ಮೆ ಬೇರೆ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಮ್ ಓಕೆ, ಕನ್ಸ್ಟ್ರಕ್ಟಿವ್ ಸಜೆಷನ್ಸ್ ಓಕೆ. ಎಲ್ಲಿ ದಾರಿ ತಪ್ತಾರೆ ಇಮ್ಮಿಡಿಯೇಟಾಗಿ ಅದೇ KS ನಾಗರತ್ನ ಮತ್ತು ಕಾಂಗ್ರೆಸ್ ಒಬ್ಬರು ಸ್ಪೀಕರ್ ಇದ್ದರು, ಬಹುಶಃ 74-45 ವರ್ಷ ಇದ್ದರು. ಅವರೇನು ಲಾ ಗ್ರಾಜ್ಯುಯೇಟ್ ಅಲ್ಲ, ಏನಲ್ಲ. ಆ ಥರ ಇತ್ತು. ಇಮ್ಮಿಡಿಯೇಟಾಗಿ ಐ ಆಮ್ ಆಲ್ ಮೈ ಲೆಗ್ಸ್, ವಿಲ್ ಯು ಕೀಪ್ ಕ್ವೈಟ್, ಆಚೆ ಹಾಕ್ಬಿಡ್ತಿದ್ರು. ಯಾರು? KS ನಾಗರತ್ನಮ್ಮ. ಬೇಕಾದಷ್ಟು ಹಾಕಿ, ಎಷ್ಟೊಂದು ಜನ ಹಾಕಿ. ಆ ಥರ ಒಂದು ಗಟ್ಸ್ ಇರುವಂಥ ಸ್ಪೀಕರ್ ಇರಬೇಕು. ಆಮೇಲೆ ಒಂದು ಪಕ್ಷ ಮುಖ್ಯಮಂತ್ರಿಗಳ ಮುಖ ನೋಡ್ಕೊಂಡಾಗಲಿ ಹೇಳಬಾರ್ದು. ಅವರು ಪಕ್ಷಾತೀತವಾಗಿ ನಡ್ಕೋಬೇಕು. ಇದರ್ ಇಟ್ ಈಸ್ BJP, ಕಾಂಗ್ರೆಸ್, JD, ಹೂಯರ್ ಇಟ್ ಮೇ ಬಿ, ಇಟ್ ಈಸ್ ಇಸ್ ಬೌಂಡ್ ಆ್ಯಂಡ್ ಡ್ಯೂಟಿ. ಇಂಪಾರ್ಷಿಯಲಾಗಿ ಮಾಡಬೇಕಾಯಿತು. ಇಂಥ ಪದಗಳು ಬಳಸಿದ್ದು ಇಟ್ ಈಸ್ ಹೈಲಿ ಇರ್ರೆಗ್ಯುಲರ್ ಆ್ಯಂಡ್ ಇಟ್ ಈಸ್ ಅಬ್ಜೆಕ್ಷನಬಲ್ ಆ್ಯಂಡ್ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಸೆಟ್ ಅಪ್ ಎ ಬ್ಯಾಡ್ ಪ್ರೆಸಿಡೆಂಟ್. ಇಟ್ ಗೋಸ್ ಆನ್ ರೆಕಾರ್ಡ್. ಈಗ ಅಲ್ಲೇ ಪಬ್ಲಿಕ್ ಹೊರಟೋಗಿದೆ, ಇಟ್ ಗೋಸ್ ಆನ್ ರೆಕಾರ್ಡ್.
ಸೊ ಸದಸ್ಯರಾದವರು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಇವರು ಟ್ರೈನಿಂಗ್ಗಳಿಗೆ ಬೇರೆ ಮಾಡಿದ್ದಾರೆ. ಏನು ಟ್ರೈನಿಂಗ್ ಮಾಡಿದ್ರೆ ನನಗೆ ಅರ್ಥ ಆಗ್ತಿಲ್ಲ.